Hi guys, welcome back to my channel. So ಈ ವಿಡಿಯೋ ಕೈಂಡ್ ಆಫ್ ಲಗೇಜ್ ಪ್ಯಾಕಿಂಗ್ ಬಿಫೋರ್ ಕಮಿಂಗ್ ಟು ರಷ್ಯಾ. ಬಟ್ ನಾ ಈ ವಿಡಿಯೋ ಒಳಗೆ ಏನೇನು ಪ್ಯಾಕ್ ಮಾಡ್ತೀನಿ ಅಂತ ತೋರ್ಸೋಕ್ಕಾಗಲ್ಲ, ಯಾಕಂದ್ರೆ ನಾ ಈ ವರ್ಷ ಇಂಡಿಯಾಗೆ ಹೋಗಿರಲಿಲ್ಲ. ಅದಕ್ಕೆ ಏನೇನು ಪ್ಯಾಕ್ ಮಾಡ್ಬೇಕಂತ ಹೇಳ್ತೀನಿ. ಸೊ ಸ್ಟಾರ್ಟಿಂಗಿಂದ ಹೇಳ್ಬೇಕಂತಂದ್ರೆ ನಿಮ್ಮ ಟಿಕೆಟ್ ಮೇಲೆ, ನಿಮ್ಮ ಏರ್ಲೈನ್ಸ್ ಮೇಲೆ ಡಿಪೆಂಡ್ ಆಗ್ತೈತಿ ಅವ್ರು ಎಷ್ಟು kg ಅಲೋ ಮಾಡಿರ್ತಾರ ಅಂತ. ಸಪೋಸ್ ಈಗ ನಾ ಬರ್ಬೇಕಾದ್ರೆ ಇತಿಹಾಡ್ ಏರ್ಲೈನಿಂದ ಬಂದಿದ್ದೆ. ಸೊ ಅವರು 42 kg ಅಲೋ ಮಾಡಿದ್ರು. 7 kg ಕ್ಯಾಬಿನ್ ಬ್ಯಾಗ್ ಇತ್ತು, ಆಮೇಲೆ 35 kg ಚೆಕ್ ಇನ್ ಬ್ಯಾಗ್ ಇತ್ತು. ನಾನು ಚೆಕ್ ಇನ್ ಬ್ಯಾಗು ಎರಡಾಗಿ ಡಿವೈಡ್ ಮಾಡಿದ್ದೆ, ಅಂದ್ರೆ 2 ಬ್ಯಾಗ್ ಮಾಡಿದ್ದೆ. ಒಂದ್ರೊಳಗೆ 15 kg ಹಾಕಿದ್ದೆ, ಇನ್ನೊಂದ್ರೊಳಗೆ 20 kg ಹಾಕಿದ್ದೆ. ಸೊ ಆಲ್ಮೋಸ್ಟ್ ಎಲ್ಲ ನಿಮ್ಮ ಏರ್ಲೈನ್ ಮೇಲೆ, ಆಮೇಲೆ ನಿಮ್ಮ ಟಿಕೆಟ್ ಮೇಲೆ ಡಿಪೆಂಡ್ ಆಗ್ತೈತೆ ಅದು ಎಷ್ಟು kg ಅವ್ರು ಅಲೋ ಮಾಡ್ತಾರಂತ. ಈಗ ಒಂದೊಂದು ಏರ್ಲೈನ್ ಒಳಗೆ 56 kg ಇರತ್ತ, ಒಂದೊಂದ್ರೊಳಗೆ 40 kg ಇರತ್ತ. ಅದು ನಿಮ್ಮ ಟಿಕೆಟ್ ಮೇಲೆ ಡಿಪೆಂಡ್ ಆಗಿರ್ತೈತಿ. ಆಮೇಲೆ ಕ್ಯಾಬಿನ್ ಬ್ಯಾಗ್ ಅದು ನೀವೇ ತೊಗೊಂಡು ಹೋಗ್ಬೇಕು, ಅದು ನಿಮ್ಮ ಜೊತೆನೇ ಇರುತ್ತ. ಆಮೇಲೆ ಚೆಕ್ ಇನ್ ಬ್ಯಾಗ್ ನೀವು ಕೌಂಟರ್ ಒಳಗೆ ಡೆಪಾಸಿಟ್ ಮಾಡುವ ಬೋರ್ಡಿಂಗ್ ಫಸ್ಟ್ ಇಸ್ಕೋಬೇಕಂತಂದ್ರ ಅದನ್ನ ಚೆಕ್ ಇನ್ ಬ್ಯಾಗ್ನ ಕೌಂಟರ್ ಒಳಗೆ ಡೆಪಾಸಿಟ್ ಮಾಡಿರ್ತೀರಿ. ಸೊ ಈಗ ಜನರಲಿ ಚೆಕ್ ಇನ್ ಬ್ಯಾಗ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಅರೌಂಡ್ 40 kg ಇರ್ತೈತಿ. ಆಮೇಲೆ ಕೆಬಿನ್ ಬ್ಯಾಗ್ ವೇರಿ ಆಗ್ತೈತಿ 7 to 10 kg. ಸೊ ಈಗ 3 ಪೀಸಸ್ ಆಫ್ ಬ್ಯಾಗ್ ಇರುತ್ತೆ, ಒಂದು ಸ್ಮಾಲ್, ಒಂದು ಮೀಡಿಯಮ್, ಆಮೇಲೆ ಒಂದು ಲಾರ್ಜ್. ಸ್ಮಾಲ್ ನ ಯಾವತ್ತು ನಾವು ಕೆಬಿನ್ ಬ್ಯಾಗ್ ಆಗಿ ಮಾಡ್ಬೇಕು. ಆಮೇಲೆ ಮೀಡಿಯಮ್ ಆಮೇಲೆ ಲಾರ್ಜ್ ನ ಅವೆರಡೂನು ನಾವು ವಾಪಸ್ ಈಗ ರಷ್ಯಾದಿಂದ ಇಂಡಿಯಾ ಹೋಗ್ಬೇಕಂತಂದ್ರೆ ಅವಾಗ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಇಲ್ಲಿಂದ ಅಲ್ಲಿಗೆ ಹೋಗುವಾಗ ಏನು ಲಗೇಜ್ ಇರಲ್ಲ, ಒಂದ್ರೊಳಗೆ ಒಂದ್ ಹಾಕಿ ತಗೊಂಡ್ ಹೋಗಕ್ ಹೆಲ್ಪ್ ಆಗುತ್ತೆ. ಇಫ್ ನಿಮ್ಗ ಸ್ಮಾಲ್ ಅಂದ್ರೆ ಕೆಬಿನ್ ಬ್ಯಾಗ್ ತಗೊಳಕ್ ಆಗಿಲ್ಲ ಅಂತಂದ್ರೆ ಯು ಕ್ಯಾನ್ ಆಲ್ಸೋ ಕ್ಯಾರಿ ದಿಸ್. ಸೊ ಇನ್ನೊಂದು ಫ್ಯಾಕ್ಟರ್ ಯಾರು ಯೂಟ್ಯೂಬರ್ಸ್ ಆಲ್ಮೋಸ್ಟ್ ಕವರ್ ಮಾಡಿರಲ್ಲ, ಅದೇನಂತಂದ್ರೆ ಸ್ಟೂಡೆಂಟ್ ವೀಸಾ ಮೇಲೆ ನಿಮ್ಗೆ ಎಕ್ಸ್ಟ್ರಾ ಲಗೇಜ್ ಅಲವೆನ್ಸ್ ಇರಲ್ಲ. ನಿಮ್ಗೆ ಏನಾದ್ರೂ ಲಗೇಜ್ ನ ಎಕ್ಸ್ಟ್ರಾ ಕ್ಯಾರಿ ಮಾಡ್ಬೇಕಂತಂದ್ರೆ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟು ಕ್ಯಾರಿ ಮಾಡ್ಬೋದು. ಆಮೇಲೆ ಚೆಕಿಂಗ್ ಬಹಳ ಲಿನಿಯಂಟ್ ಆಗಿರುತ್ತ. ಈಗ 40 kg ಅಲವ್ ಇತ್ತಂತಂದ್ರ 41 kg ತನ ಮಾಡ್ಬೋದು. ಆದ್ರೆ ನೀವು ಒಂದೇ ಬ್ಯಾಗ್ ಒಳಗ 1 kg ಎಕ್ಸ್ಟ್ರಾ ಮಾಡಬಾರ್ದು. ಒಂದ್ ಬ್ಯಾಗ್ ಒಳಗ 500 ಗ್ರಾಮ್, ಇನ್ನೊಂದ್ ಬ್ಯಾಗ್ ಒಳಗ 500 ಗ್ರಾಮ್ ಮಾಡ್ಬೇಕು. ಆಲ್ಮೋಸ್ಟ್ ಇವೆಲ್ಲ ಲಗೇಜ್ ಒಳಗ್ ಜಾಸ್ತಿ ಸ್ಪೇಸ್ ನ ಕವರ್ ಮಾಡ್ತೈತಿ, ಆಮೇಲೆ ವೇಟು ಜಾಸ್ತಿ ಆಗ್ತೈತಿ. ಸೊ ಅದ್ ನೀವು ಹಾಕೊಂಡ ಬರ್ರಿ. ಯಾಕಂದ್ರ ನಿಮ್ದು ಸೆಪ್ಟೆಂಬರ್ ಒಳಗ ಇಂಟೇಕ್ ಇರುತ್ತೆ, ಅವಾಗ ಕೋಲ್ಡ್ನು ಜಾಸ್ತಿ ಇರುತ್ತ. ಆಮೇಲೆ ನಿಮ್ಗೆ ಏನಾದ್ರೂ ಎಕ್ಸ್ಟ್ರಾ ಡ್ರೆಸ್ಸಸ್ ಕ್ಯಾರಿ ಮಾಡ್ಬೇಕಂದ್ರ ನಿಮ್ ಲಗೇಜ್ ಒಳಗ್ ಸ್ಪೇಸ್ ಇರ್ಲಿಲ್ಲ, ವೇಟ್ ಕಿನ ಜಾಸ್ತಿ ಆಗಿತ್ತಂದ್ರ ಅದ್ ನೀವು ಹಾಕೊಂಡೇ ಬರ್ಬೋದು. ಆಮೇಲೆ ಫ್ಲೈಟ್ ಒಳಗ್ ಬಂದಾದ್ಮೇಲೆ ಚೇಂಜ್ ಮಾಡ್ಕೋಬಹುದು, ಅಲ್ಲಿ ಯಾರು ಚೆಕ್ ಮಾಡಂಗಿಲ್ಲ. ಆಮೇಲೆ ಅದು ವೇಟ್ನು ಕೌಂಟ್ ಆಗ. ಇಫ್ ನಿಮ್ಗೆ ಏನಾದ್ರೂ ಸ್ನಾಕ್ಸ್ ಇಷ್ಟ ಇದ್ರೆ ಡ್ಯೂಟಿ ಫ್ರೀ ಒಳಗ್ ತಗೋಬಹುದು, ಅದು ಕೌಂಟ್ ಆಗಲ್ಲ. ಏರ್ಲೈನ್ ಮೇಲೆ ಡಿಪೆಂಡ್, ಅದನ್ನು ಎಷ್ಟು kg ಅಲೋ ಮಾಡ್ತಾರ ಅಂತ. ಬಟ್ ನಾರ್ಮಲ್ ಪ್ರೈಸ್ ಕಿನ ಜಾಸ್ತಿ ಇರತ್ತ. ಆಲ್ಮೋಸ್ಟ್ ರಷ್ಯಾ ಒಳಗೆ ಎಲ್ಲಾನು ಸಿಗುತ್ತ, ಬಟ್ ಪ್ರೈಸ್ ವೇರಿ ಆಗತ್ತ ಅಷ್ಟ. ಇಂಡಿಯಾ ಒಳಗೆ ಕಮ್ಮಿ ಸಿಗೋದು, ಇಲ್ಲಿ ಜಾಸ್ತಿ ಸಿಗುತ್ತ. ಒಂದೊಂದ್ಸಲ ವರ್ತಿಟ್ಟು ಅನ್ಸಲ್ಲ. ಸೊ ಬರ್ಬೇಕಾದ್ರನ ಎಲ್ಲಾ ತಗೊಂಡ್ ಬರ್ರಿ. ಡಾಕ್ಯುಮೆಂಟ್ಸ್ ಒಳಗ ನಿಮ್ದ ಪಾಸ್ಪೋರ್ಟ್ ಬೇಕು, ಪಾಸ್ಪೋರ್ಟ್ ಟ್ರಾನ್ಸ್ಲೇಷನ್ ಅದ್ ನಿಮ್ ಕನ್ಸಲ್ಟೆಂಟೇ ಕೊಡ್ತಾರ. ಆಮೇಲೆ HIV ರಿಪೋರ್ಟ್ ಬೇಕು, ಇನ್ವಿಟೇಷನ್ ಲೆಟರ್ ಬೇಕು, ಆಮೇಲೆ 12th ಒರಿಜಿನಲ್ ಮಾರ್ಕ್ ಶೀಟ್, ನೀಡ್ ಸ್ಕೋರ್ ಕಾರ್ಡ್, ಆಮೇಲೆ ಸ್ವಲ್ಪ ಸ್ಟ್ಯಾಂಪ್ ಸೈಜ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಯಾಕಂದ್ರೆ ಇಲ್ಲಿ ಫೋಟೋಸ್ ಕಾಸ್ಟ್ಲಿ ಅದಾವ. ಈಗ ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್, ಅಡಾಪ್ಟರ್ ತಗೊಂಬರ್ರಿ, ಇದೊಂದು ಅಡಾಪ್ಟರ್ ಬೇಕು. ಆಮೇಲೆ ಎಕ್ಸ್ಟೆನ್ಷನ್ ಬೋರ್ಡ್ ಬೇಕು, ಆಮೇಲೆ ಪವರ್ ಬ್ಯಾಂಕ್, ಚಾರ್ಜರ್, ಇಯರ್ಫೋನ್ಸ್. ಸೊ ಕ್ಲೋತ್ಸ್, ಬಾಯ್ಸ್ ಕ್ಲೋತ್ಸ್ ಇಲ್ಲಿ ಸೂಪರ್ ಎಕ್ಸ್ಪೆನ್ಸಿವ್, ಫುಲ್ ಹೈ ಎಕ್ಸ್ಪೆನ್ಸಿವ್. ಇಂಡಿಯಾ ಒಳಗ ಒಂದ್ 800,000 ಇರೋ ಜೀನ್ಸ್ ಎಲ್ಲ ಇಲ್ಲಿ ಲೋ ಫ್ಯಾಬ್ರಿಕ್, ಕ್ವಾಲಿಟಿ ಅಷ್ಟು ಸರಿ ಇಲ್ಲ ಅಂತಂದ್ರು 2,000 ಇರುತ್ತೆ. ಆಮೇಲೆ ಗುಡ್ ಕ್ವಾಲಿಟಿ ಬೇಕು, ಹೈ ಫ್ಯಾಬ್ರಿಕ್ ಬೇಕಂತಂದ್ರ ಒಂದ್ 3,000 ಸಿಗುತ್ತ. ಸೊ ಬಾಯ್ಸ್ 2 ಪೇರ್ ಆಫ್ ಥರ್ಮಲ್ಸ್, ಆಮೇಲೆ 1 ಜಾಕೆಟ್ ತಗೊಂಬರ್ರಿ. ಇಲ್ಲಿ ಕೋಲ್ಡಿಗೆ ಅದು ಸರಿ ಹೋಗಲ್ಲ. ಇಂಡಿಯಾದಿಂದ ಎಷ್ಟು ಜಾಕೆಟ್ ತಗೊಂಬಂದ್ರು ಇಲ್ಲಿ ಬಂದಾದ್ಮೇಲೆ ತಗೊಳ್ಳೇಬೇಕು. ಆಮೇಲೆ ವಿಂಟರ್ ಗ್ಲೌಸ್, ವಿಂಟರ್ ಕ್ಯಾಪ್, ಆಮೇಲೆ 4 to 5 ಬೇಸಿಕ್ ಟೀ ಶರ್ಟ್ಸ್, ಶಾರ್ಟ್ಸ್, ಆಮೇಲೆ ಫುಲ್ ಲೆಂತ್ ಟ್ರೌಸರ್ಸ್, ಹುಡೀಸ್, ಸ್ವೆಟ್ ಶರ್ಟ್ಸ್, ಜೀನ್ಸ್ ಒಂದ್ 8 to 10, ಆಮೇಲೆ ಫಾರ್ಮಲ್ ಶರ್ಟ್ಸ್, ಟ್ರೆಡಿಷನಲ್ ವೇರ್. ಇಲ್ಲಿ ಏನಾದ್ರೂ ಇಂಡಿಯನ್ ಫೆಸ್ಟಿವಲ್ ಮಾಡಿದ್ರೆ ನಿಮ್ಗೆ ಟ್ರೆಡಿಷನಲ್ ವೇರ್ ಬೇಕಾಗ್ತಾವ. ಸೊ ಟ್ರೆಡಿಷನಲ್ ವೇರ್, ಆಮೇಲೆ ಸಾಕ್ಸ್, ಹ್ಯಾಂಡ್ ಕರ್ಚಿಫ್, ಸ್ಪೋರ್ಟ್ಸ್ ಶೂ PT ಕ್ಲಾಸ್ ಇದ್ದಾಗ ಬೇಕಾಗತ್ತ. ಆಮೇಲೆ ರೆಗ್ಯುಲರ್ ಕಾಲೇಜ್ ಶೂಸ್, ಆಮೇಲೆ 2 ಪೇರ್ ಆಫ್ ಸ್ಲೀಪರ್ಸ್, ಬಾತ್ರೂಮ್ ಸ್ಲೀಪರ್ಸ್ ಬೇಕಾಗತ್ತ. ಶೂಸ್ ಬೇಕಾಗತ್ತ PT ಕ್ಲಾಸ್ ಇದ್ದಾಗ. ಆಮೇಲೆ ರೆಗ್ಯುಲರ್ ಕಾಲೇಜ್ ಶೂ, 2 ಪೇರ್ ಆಫ್ ಸ್ಲೀಪರ್ಸ್, ಆಮೇಲೆ 2 to 3 ಟವಲ್ಸ್ ಬೇಕಾಗತ್ತ. ಬೆಲ್ಟ್ನು ಫುಲ್ ಎಕ್ಸ್ಪೆನ್ಸಿವ್ ಐತಿಲ್ಲ. ಆಮೇಲೆ ಫುಲ್ ಸ್ಲೀವ್ಸ್ ಆಪ್ರಾನ್, ಇದು ಅಂತೂ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲೇ ಆಪ್ರಾನ್ 2,000 to
3000 ಸಿಗ್ತೈತಿ. ಸೊ ನೀವು ಇಂಡಿಯಾದಿಂದ ಬರ್ಬೇಕಾದ್ರೆ ಫುಲ್ ಸ್ಲೀವ್ಸ್ ಇಂದ ಲಾಂಗ್ ಆಫ್ರಾನ್ ತಗೊಂಬರ್ರಿ. ಗರ್ಲ್ಸ್ ಕ್ಲಾತ್ಸ್ ಅಷ್ಟೇನು ಕಾಸ್ಟ್ಲಿ ಇಲ್ಲ, ಆದ್ರೂ ಅವ್ರಿಗೂ ಸೇಮೆ. ಲೈಕ್ ಥರ್ಮಲ್ಸ್, ವಿಂಟರ್ ಕ್ಯಾಪ್ಸ್, ಗ್ಲೌಸ್, ಬೇಸಿಕ್ ಟಿ ಶರ್ಟ್ಸ್, ಲೋವರ್ಸ್, ಹುಡಿ, ಸ್ವೆಟ್ ಶರ್ಟ್ಸ್, ಆಮೇಲೆ ಸ್ವಲ್ಪ ಟಾಪ್ಸ್ ಕಾಲೇಜ್ಗೆ, ಜೀನ್ಸ್, ಹ್ಯಾಂಡ್ ಕರ್ಚಿಫ್, ಟವೆಲ್ಸ್, ಶಾರ್ಟ್ ಹ್ಯಾಂಡ್ ಟವೆಲ್ಸ್, ಬೆಲ್ಟ್, 1 ಪೇರ್ ಆಫ್ ಶೂಸ್. PT ಕ್ಲಾಸ್ ಆದಾಗ ಶೂಸ್ ಬೇಕಾಗುತ್ತ. ಆಮೇಲೆ ಟ್ರೆಡಿಷನಲ್ ವೇರ್ಸ್, ಸ್ಯಾರಿ, ಜಾಕೆಟ್ 1 ತಗೊಂಬಂದ್ರೆ ಸಾಕು. ಯಾಕಂತಂದ್ರೆ ಇಲ್ಲಿಗೆ ಬಂದಾದ್ಮೇಲೆ ಇನ್ನೊಂದು ಜಾಕೆಟ್ ತಗೊಳ್ಳೇಬೇಕಾಗುತ್ತ. ಆಮೇಲೆ ಹ್ಯಾಂಡ್ ಬ್ಯಾಗ್, ಜ್ಯುವೆಲರೀಸ್, ಬ್ಯಾಂಗಲ್ಸ್, ನೇಲ್ ಪಾಲಿಶ್, ರಬ್ಬರ್ ಬ್ಯಾಂಡ್, ಸೇಫ್ಟಿ ಪಿನ್, ಯು ಪಿನ್, ಲಿಪ್ಸ್ಟಿಕ್, ಹೇರ್ ಕ್ಲಿಪ್ಸ್ ಎಕ್ಸೆಟ್ರಾ. ಸ್ಟೇಷನರೀಸ್ ಇಲ್ಲಿ ಸ್ವಲ್ಪ ಕಾಸ್ಟ್ಲಿನೇ ಅದಾವು. ಬುಕ್ಸ್ ಅಂತಂದ್ರ ಫಸ್ಟ್ ಇಯರ್ ಅನಾಟಮಿಗೆ BD ಚೌರಾಸಿಯ. ನಿಮಗ್ ಬೇಕಂತಂದ್ರ ಲಗೇಜ್ ಒಳಗ ಸ್ಪೇಸ್ ಇತ್ತಂತಂದ್ರ ನೀವು ಬುಕ್ ತರ್ಬೋದು, ಇಲ್ಲ ಅಂತಂದ್ರ PDF ಫಾರ್ಮ್ಯಾಟ್ ಒಳಗೂ ತರ್ಬೋದು, ನಿಮ್ ಕಂಫರ್ಟೇಬಲ್. ಆಮೇಲೆ ಬಯೋಕೆಮಿಸ್ಟ್ರಿಗೆ ಯು ಸತ್ಯನಾರಾಯಣ್, ಫಿಸಿಯಾಲಜಿಗೆ ಗೈಟನ್ ಅಂಡ್ ಹಾಲ್. ಆಮೇಲೆ ಟ್ಯಾಬ್ಲೆಟ್ ಇಲ್ಲ ಲ್ಯಾಪ್ಟಾಪ್ ನಿಮ್ ಕಂಫರ್ಟೇಬಲ್. ಆಲ್ಮೋಸ್ಟ್ ಟ್ಯಾಬ್ ಪ್ರಿಫರ್ ಮಾಡಿದ್ರೆ ಒಳ್ಳೇದು, ಯಾಕಂದ್ರೆ ಕ್ಲಾಸ್ ಒಳಗೆ ನೋಟ್ಸ್ ಮಾಡ್ಕೊಳಕ್ಕೆ ಅದಿರ್ಲಾರ್ದು ಇರಾಕೆ ಆಗಲ್ಲ. ಮ್ಯಾಗಿ ಮಸಾಲ, ಗರಂ ಮಸಾಲ, ರೆಡ್ ಚಿಲ್ಲಿ ಪೌಡರ್, ಹಲ್ದಿ ಪೌಡರ್, ಆಮೇಲೆ ಎಕ್ಸೆಟ್ರಾ. ಗುಲಾಬ್ ಜಾಮೂನ್ ಪ್ಯಾಕೆಟ್ ಏನಾದರೂ ಬೇಕಿದ್ರೆ ಬೇಸನ್, ಪೋಹಾ, ಆಮೇಲೆ ಸ್ವಲ್ಪ ರಾ ಸ್ಪೈಸಸ್ ತೊಗೊಂಬರ್ರಿ. ಕೊರಿಯಂಡರ್ ಪೌಡರ್, ಪುಳಿಯೋಗರೆ ಪೌಡರ್, ಆಮೇಲೆ ಏಲಕ್ಕಿ, ಫ್ರೈಡ್ ರೈಸ್ ಮಸಾಲ, ಸಾಂಬಾರ್ ಮಸಾಲ, ಟೀ ಪೌಡರ್ ಇಲ್ಲಿ ಸಿಗುತ್ತೆ ಬಟ್ ಇಂಡಿಯನ್ ಟೇಸ್ಟ್ ಕೊಡಲ್ಲ. ಕಾಫಿ ಪೌಡರ್ ಅಂತೂ ಇಲ್ಲಿ ಸಿಗುತ್ತೆ, ಕಾಫಿ ಪೌಡರ್ ತರೋದು ಅವಶ್ಯಕತೆ ಏನಿಲ್ಲ. ಆಮೇಲೆ ಪಿಕಲ್ಸ್ ಅಂತೂ ಬೇಕೇ ಬೇಕು. ಆಮೇಲೆ ಹುಣಸೆ ಹಣ್ಣು ತೊಗೊಂಬರ್ರಿ. ಡ್ರೈ ಫ್ರೂಟ್ಸ್ ಸಿಗುತ್ತೆ ಇಲ್ಲಿನೂ, ಬಟ್ ಸ್ವಲ್ಪ ಕಾಸ್ಟ್ಲಿ, ಬೇಕಂದ್ರೆ ಇಲ್ಲಿನೂ ತೊಗೋಬೋದು. ಚಾಟ್ ಮಸಾಲ, ಸೂಪ್ ಪ್ಯಾಕೆಟ್, ಆಮೇಲೆ ಸ್ನ್ಯಾಕ್ಸ್ ಲೈಕ್ ನಮ್ಕಿನ್ಸ್, ಆಲೂ ಭುಜಿಯಾ, ಸೋಯಾ ಸ್ಟಿಕ್, ಕುರ್ಕುರೆ ಅಂತೂ ಇಲ್ಲಿ ಸಿಗಲ್ಲ, ಬೇಕಂದ್ರೆ ತೊಗೊಂಬರ್ರಿ ಸ್ಟಾರ್ಟಿಂಗಿಗೆ. ಆಮೇಲೆ ಲೇಸ್ ಇಲ್ಲಿನೂ ಸಿಗುತ್ತಾ, ಬಟ್ ಇಂಡಿಯಾ ಒಳಗೆ ಒಂದು 20-30 ರುಪೀಸಿಗೆ ಸಿಗುತ್ತೆ, ಅಲ್ಲೆಲ್ಲ 100 ರುಪೀಸಿಗೆ ಸಿಗುತ್ತಾ. ಸೊ ಆದಷ್ಟು ಸ್ನ್ಯಾಕ್ಸ್ ತೊಗೊಂಬರ್ರಿ. ಉದ್ದಿನಬೇಳೆ ಆಮೇಲೆ ಕಡಲೆಕಾಳು ಇಲ್ಲಿ ಸಿಗಂಗಿಲ್ಲ. ಆಮೇಲೆ ಇಂಡಿಯಾ ಒಳಗೆ ಸಿಗೋದು ಬಿಸ್ಕಿಟು ಸಿಗಲ್ಲ, ಇಲ್ಲಿ ಸಿಗೋ ಬಿಸ್ಕಿಟ್ ಅಷ್ಟು ಚಲೋನು ಅನ್ಸಲ್ಲ. ಸ್ಟಾರ್ಟಿಂಗಿಗೆ ಹಾಗೆ ಬೇಕಂತಂದ್ರೆ ಸ್ನ್ಯಾಕ್ಸ್ ಎಲ್ಲ ಜಾಸ್ತಿನೇ ತೊಗೊಂಬರ್ರಿ. ಶೇಂಗಾ ಸಿಗುತ್ತಾ, ಬಟ್ ಒಂದು 100 ಗ್ರಾಮಿಗೆ 50 ರುಪೀಸ್ ಅದು ಹಿಂಗಿರುತ್ತೆ. ಬೇಕಂತಂದ್ರೆ ಕ್ಯಾರಿ ಮಾಡ್ಬೋದು ಅದು. ಸೊ ಈಗ ಮೆಡಿಸಿನ್ಸ್ ನಿಮ್ಗೆ ಯಾವ್ದು ನೆಸೆಸರಿ ಇರುತ್ತೋ ಅದು ಮೆಡಿಸಿನ್ಸ್ ತೊಗೊಂಬರ್ರಿ. ರಷ್ಯಾ ಒಳಗೆ ಜಾಸ್ತಿ ಕೋಲ್ಡ್ ಇರುತ್ತಲ್ಲ, ಸೊ ಕೋಲ್ಡ್ ಫೀವರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದು ಟ್ಯಾಬ್ಲೆಟ್ ತೊಗೊಂಬರ್ರಿ. ಆಮೇಲೆ ಕಫ್ ಸಿರಪ್, ಆಮೇಲೆ ಆ್ಯಂಟಿಬಯೋಟಿಕ್, ಬರ್ನಲ್, ಅಸಿಡಿಟಿ, ಕಾಟನ್ ಬ್ಯಾಂಡೇಜ್, ಡೆಟಾಲ್, ಆಮೇಲೆ ಕ್ರೇಪ್ ಬ್ಯಾಂಡ್, ಅಲರ್ಜಿ ಮೆಡಿಸಿನ್ಸ್ ನಿಮ್ದು ಯಾವುದಾದ್ರೂ ಇದ್ರೆ ಅದನ್ನು ತೊಗೊಂಬರ್ರಿ. ಆಮೇಲೆ ಸ್ಯಾನಿಟರಿ ನ್ಯಾಪ್ಕಿನ್, ಐ ಡ್ರಾಪ್ಸ್, ಇಯರ್ ಡ್ರಾಪ್ಸ್, ಇನೇಲರ್, ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸ್, ಯುಟೆನ್ಸಿಲ್ಸ್ ಒಳಗೆ ಬೇರೆ ಯಾವ್ದು ಬೇಕಾದರೂ ಸಿಗುತ್ತಿಲ್ಲ, ಆದರೆ ಕುಕ್ಕರ್ ಮಾತ್ರ ಸಿಗಲ್ಲ. ಬೇರೆ ಪ್ಯಾನ್ ಎಕ್ಸೆಟ್ರಾ ಅವೆಲ್ಲ ಸಿಗ್ತೈತಿ, ಬಟ್ ಪ್ರೈಸ್ ಬೇರೆ ಆಗುತ್ತೆ. ಇಂಡಿಯಾ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಒಂದು ಕುಕ್ಕರ್ ತೊಗೊಂಬರ್ರಿ. ಆಮೇಲೆ ಒಂದು ಇಂಡಕ್ಷನ್ ಪ್ಯಾನ್, ಒಂದು ಪ್ಲೇಟ್, 2 ಸ್ಪೂನು, 2 ಬೌಲು, ಗ್ಲಾಸ್, ಫೋಕ್ ಸ್ಪೂನು, ಟೀ ಫಿಲ್ಟರ್, ಆಮೇಲೆ ವಾಟರ್ ಬಾಟಲ್, ಡಿಫ್ರೆಂಟ್ ಟೈಪ್ಸ್ ಆಫ್ ಸರ್ವಿಂಗ್ ಸ್ಪೂನ್ಸ್, ಆಮೇಲೆ ಟಿಫಿನ್ ಬಾಕ್ಸ್, ಒಂದು ಕಪ್, ತವಾ, ವಿಸ್ಕ್, ಸ್ಲೈಸರ್, ಸ್ಮ್ಯಾಶರ್, ಆಮೇಲೆ ದೋಸಾ ಪ್ಯಾನ್ ಇಲ್ಲಿನೂ ಸಿಗುತ್ತೆ, ಬಟ್ ಇಂಡಿಯಾಯಿಂದನೇ ತಂದರೆ ಬೆಟರ್. ನೈಫ್, ಪೀಲರ್, ಆಮೇಲೆ ಚಪಾತಿ ಮ್ಯಾಟ್ ಇಲ್ಲಿ ಸಿಗುತ್ತೆ. ಬೇಕಂತಂದ್ರೆ ನೀವು ಅಲ್ಲಿನೂ ಅಮೆಝಾನ್ ಒಳಗೆ ಇಲ್ಲ ಫ್ಲಿಪ್ಕಾರ್ಟ್ ಒಳಗೆ ಆರ್ಡರ್ ಮಾಡಿ ಚಪಾತಿ ಮ್ಯಾಟ್ನ ತೊಗೊಂಬರ್ರಿ. ಆಮ್ಯಾಗ ಚಪಾತಿ ಲಟ್ಸೋದು ಬೇಲನ ಅಷ್ಟೇ. ಆಮೇಲೆ ನಿಮ್ಗೆ ಏನಾದರೂ ನೆಸೆಸರಿ ಇತ್ತಂತಂದ್ರೆ ನೀವು ತಗೊಂಬರ್ಬೋದು. ಸೊ ಈಗ ಡೈಲಿ ನೀಡ್ಸ್ ಲೈಕ್ ಟೂತ್ ಬ್ರಷ್, ಟೂತ್ ಪೇಸ್ಟ್ ಇಲ್ಲೆಲ್ಲ ಕಾಸ್ಟ್ಲಿ, ಸೊ ಇಂಡಿಯಾಯಿಂದನ ತೊಗೊಂಬರ್ರಿ. ಆಮೇಲೆ ಹೇರ್ ಆಯಿಲ್ ಇಲ್ಲೇ ಸಿಗಲ್ಲ, ಅದು ಮಸ್ಟ್. ಹೇರ್ ಆಯಿಲ್ ತೊಗೊಂಬರ್ರಿ. ಆಮೇಲೆ ಫೇಸ್ ವಾಶ್, ಮಾಯ್ಶ್ಚರೈಸರ್, ಬಾಡಿ ಲೋಷನ್, ಆಮೇಲೆ ಕೋಂಬ್, ಲಿಪ್ ಬಾಮ್, ನೇಲ್ ಕಟರ್, ಶಾಂಪೂ, ಕಂಡೀಷ್ನರ್. ಇಲ್ಲೇ ಶಾಂಪೂ ಮತ್ತು ಕಂಡೀಷ್ನರ್ 2 ಮಿಕ್ಸ್ ಇರುತ್ತೆ. ಸೊ ನಿಮ್ಗೆ ಅಡ್ಜಸ್ಟ್ ಆಗಿದ್ರೆ ಇಲ್ಲಿದೆ ಯೂಸ್ ಮಾಡಿ, ಇಲ್ಲ ಅಂತಂದ್ರೆ ನೀವು ಇಂಡಿಯಾದಿಂದ ತೊಗೊಂಡ್ರೆ ಬೆಟರ್. ಆಮೇಲೆ ಹೇರ್ ಸಿರಮ್, ಪರ್ಫ್ಯೂಮ್ಸ್, ಆಮೇಲೆ ಹೇರ್ ಎಕ್ಸೆಸರೀಸ್ ಲೈಕ್ ಹೇರ್ ಡ್ರೈಯರ್, ಆಮೇಲೆ ಸ್ಟ್ರೇಟ್ನರ್, ಅದು ಆಪ್ಷನಲ್. ಬೇಕಂದ್ರೆ ತೊಗೊಂಬರ್ರಿ, ಇಲ್ಲಾಂದ್ರೆ ಓಕೆ. ಇಲ್ಲಿನೂ ಸಿಗುತ್ತಾ, ಬಟ್ ನಿಮ್ಗೆ ಬೇಕಂದ್ರೆ ತೊಗೊಂಬರ್ರಿ. ಐರನ್ ಬಾಕ್ಸ್, ಆಮೇಲೆ ಕಂಫರ್ಟ್ ಇಲ್ಲಿ ಸಿಗಲ್ಲ, ಇಂಡಿಯಾಯಿಂದನ ತೊಗೊಂಬರ್ರಿ.
ಡಿಟರ್ಜೆಂಟ್ ಸ್ಟಾರ್ಟಿಂಗ್ ಬಂದಿರ್ತಿರಲ್ಲ, ನಿಮ್ದು ಕರೆನ್ಸಿ ಏನಾದರೂ ಎಕ್ಸ್ಚೇಂಜ್ ಆಗಿರ್ಲಿಲ್ಲ ಅಂತಂದ್ರೆ, ಇಲ್ಲಿ ಬೈ ಮಾಡಕ್ ಆಗಿರ್ಲಿಲ್ಲ ಅಂದ್ರೆ ಸ್ವಲ್ಪ ಡಿಟರ್ಜೆಂಟ್ ತಗೊಂಬಂದಿರಿ ಇನಿಷಿಯಲ್ ಡೇಸಿಗೆ ಡ್ರೆಸ್ ಎಲ್ಲ ವಾಶ್ ಮಾಡಕ. ಆಮೇಲೆ ಸ್ಪೆಕ್ಸ್ ಇಲ್ಲಿ ಫುಲ್ ಎಕ್ಸ್ಪೆನ್ಸಿವ್, ಪರ್ ಸ್ಪೆಕ್ 15,000 ಏನೋ ಐತಿ. ಸೊ ಇಂಡಿಯಾದಿಂದನೇ ಎಕ್ಸ್ಟ್ರಾ ತಗೊಂಬಂದ್ರೆ ಬೆಟರ್, ಏನಾದ್ರೂ ಹಾಳಾದ್ರ ಮುರಿದ್ರ. ಸೊ ಸ್ಪೆಕ್ಸ್ ಎಕ್ಸ್ಪೆನ್ಸಿವ್ ಐತಿಲ್ಲ. ಆಮೇಲೆ ನೋಟ್ಬುಕ್ಸ್ ಇಂಡಿಯಾ ಒಳಗ ಈ ಟೈಪ್ ನೋಟ್ಬುಕ್ ಅಂತಂದ್ರ ಇದಕ್ಕ 75 ರುಪೀಸಿಗೆ ಸಿಕ್ಕೈತಿ. ಅದ ಇಲ್ಲಾದ್ರೆ ಒಂದು 300-400 ಸಿಗುತ್ತ. ಆಮೇಲೆ ಇದು ಡ್ರಾಯಿಂಗ್ ಬುಕ್ ಹಿಸ್ಟಾಲಜಿ ಸೈಟಾಲಜಿಗ್ ಬೇಕಾಗತ್ತ, ಇಲ್ಲಿನೂ ಸಿಗುತ್ತ. ನೀವು ಬೇಕಂದ್ರೆ ಅಲ್ಲಿಂದಾನು ತರ್ಬೋದು, ಇಲ್ಲಿನೂ ಸಿಗ್ತೈತಿ. ಆಮೇಲೆ ಕಲರ್ ಪೆನ್ಸಿಲ್ಸ್ ನೀವು 12 ಶೇಡ್ಸ್ ತಗೊಳಕಿನ 24 ಶೇಡ್ಸ್ ತಗೊಳ್ಳೋದು ಬೆಟರ್. ಲೈಕ್ ಇದು 24 ಶೇಡ್ಸ್ ಬೆಟರ್. ಆಮೇಲೆ ಕಲರ್ ಪೆನ್ಸಿಲ್ಸ್ ಇಲ್ಲೇ ಕಾಸ್ಟ್ಲಿ ಅದಾವು. ಬ್ಲೂ ಪೆನ್, ರೆಡ್ ಪೆನ್, ಆಮೇಲೆ ಬ್ಲ್ಯಾಕ್ ಪೆನ್, ಪೆನ್ಸಿಲ್, ಎರೇಸರ್, ಶಾರ್ಪ್ನರ್, ಸ್ಕೇಲ್, ಗಮ್ ಟೇಪ್, ಸ್ಟೆಪ್ಲರ್ ಪೆನ್ಸ್, ಸ್ಟೆಪ್ಲರ್, ಸ್ಟಿಕ್ಕಿ ನೋಟ್ಸ್, ಆಮೇಲೆ ಫೆವಿಕ್ವಿಕ್, ಹೈಲೈಟರ್ ಪ್ಯಾಕ್ಸ್, ಗ್ಲಿಟರ್ ಪೆನ್, ಸ್ಕೆಚ್ ಪೆನ್, ಕ್ರೇಯಾನ್ಸ್, ಸೀಸರ್, ಆಮೇಲೆ ಫೋರ್ಸೆಪ್ಸ್ ಅನಾಟಮಿಕ್ ಬೇಕು, ಪಾಸ್ಪೋರ್ಟ್ ಕವರ್, 2 to 3 ಪೌಚಸ್, ಆಮೇಲೆ ಒಂದು ಅಂಬ್ರೆಲಾ, ಟ್ರಾನ್ಸ್ಪರೆಂಟ್ ಫೈಲ್ಸ್ ತಗೋರಿ. ಲೈಕ್ ಈ ತರ ನಿಮ್ ಡಾಕ್ಯುಮೆಂಟ್ಸ್ ಎಲ್ಲ ಹಾಕಾಕ. ಆಮೇಲೆ ಇಲ್ಲಿಗೆ ಬಂದಾದ್ಮೇಲೆ ಮೆಡಿಕಲ್ ಚೆಕಪ್ ಇರ್ತೈತಿ, ಅದನ್ನು ಡಾಕ್ಯುಮೆಂಟ್ಸ್ ಹಾಕಾಕ ಟ್ರಾನ್ಸ್ಪರೆಂಟ್ ಫೈಲ್ಸ್ ತಗೊಂಬರ್ರಿ. ಆಮೇಲೆ 130-40 A4 ಶೀಟ್ಸ್ ತಗೊಂಬರ್ರಿ. ಸೊ ಈಗ ಹೆಂಗ್ ಪ್ಯಾಕ್ ಮಾಡ್ಬೇಕಂತ ಹೇಳ್ತೀನಿ. ಲೈಕ್ ಯಾವ್ಯಾವ ಬ್ಯಾಗ್ ಒಳಗೆ ಏನೇನ್ ಇಟ್ಕೋಬೇಕು ಅಂತ. ಫಸ್ಟ್ ಕೇಬಿನ್ ಬ್ಯಾಗ್ ಒಳಗ ಎಲೆಕ್ಟ್ರಾನಿಕ್ಸ್ ಅಷ್ಟೇ ಇರ್ಬೇಕು. ಲೈಕ್ ಚಾರ್ಜರ್, ಅಡಾಪ್ಟರ್, ಟ್ಯಾಬ್ಲೆಟ್, ಆಮೇಲೆ ಲ್ಯಾಪ್ಟಾಪ್, ಇಯರ್ಫೋನ್ಸ್, ಪವರ್ ಬ್ಯಾಂಕ್, ಎಕ್ಸ್ಟೆನ್ಷನ್ ಬೋರ್ಡ್, ಇದೇನಾದ್ರೂ ಎಲೆಕ್ಟ್ರಾನಿಕ್ಸ್ ಇದ್ರೆ ಅದ್ರೊಳಗೆ ಅಷ್ಟೇ ಇರ್ಬೇಕು. ಆಮೇಲೆ ನೀವು ಟ್ರಾವೆಲ್ ಡಾಕ್ಯುಮೆಂಟ್ಸ್, ಆಮೇಲೆ ಯಾವ್ದಾದ್ರು ನಿಮ್ ಮೆಡಿಸಿನ್ಸ್ ಅದು ಇತ್ತಂದ್ರೆ ಅದನ್ನು ಇಟ್ಕೋಬಹುದು. ಆಮೇಲೆ ನಿಮ್ಗೆ ಡ್ರೆಸ್ಸಸ್ ಏನಾದ್ರು ಚೇಂಜ್ ಮಾಡೋದಿದ್ರೆ ಅದು, ಆಮೇಲೆ ಟೂತ್ ಪೇಸ್ಟ್, ಟೂತ್ ಬ್ರಷ್, ಯಾಕಂದ್ರೆ ಲೇ ಓವರ್ ಇದ್ದಾಗ ಅದು ಯೂಸ್ ಆಗುತ್ತಾ. ಆಮೇಲೆ ಕೆಬಿನ್ ಬ್ಯಾಗ್ ಒಳಗ ನೀವು ಯಾವುದೇ ರೀತಿಯ ಶಾರ್ಪ್ ಐಟಮ್ಸ್ ಇಟ್ಕೋಬಾರ್ದು, ಲೈಕ್ ನೈಫ್ ಅದೆಲ್ಲ ಇಟ್ಕೋಬಾರ್ದು. ಆಮೇಲೆ ಯಾವುದು ಡ್ರೈ ಸ್ಪೈಸಸ್, ಮಸಾಲಾಸ್ ಏನು ಇಟ್ಕೋಬಾರ್ದು. ಆಮೇಲೆ ಲಿಕ್ವಿಡ್ ಐಟಮ್ಸ್, ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಇದು ಕೆಬಿನ್ ಬ್ಯಾಗ್ ಒಳಗೆ ಅಲವ್ ಇರಲ್ಲ. ಇಫ್ ಏನಾದ್ರು ಇದ್ರೆ ಅವ್ರು ತೆಗಿಸ್ಬಿಡ್ತಾರೆ. ಸೊ ಇದನ್ನ ಕೆಬಿನ್ ಬ್ಯಾಗ್ ಒಳಗೆ ಕ್ಯಾರಿ ಮಾಡಬೇಕು. ಆಮೇಲೆ ನೀವು ಚೆಕಿನ್ ಬ್ಯಾಗ್ ಒಳಗ ಲೈಕ್ ಎಲೆಕ್ಟ್ರಾನಿಕ್ಸ್ ಏನು ಇಟ್ಕೋಬಾರ್ದು, ಉಳ್ದಿದ್ದು ಏನಾದ್ರೂ ಇಟ್ಕೊಂಡು ನಡೀತೈತಿ. ಆಮೇಲೆ ನೀವು ಏನಾದ್ರೂ ಲಿಕ್ವಿಡ್ ಐಟಮ್ಸ್ ನ ಕ್ಯಾರಿ ಮಾಡಕತ್ತಿದ್ರೆ ಅದು ಕ್ಯಾಪ್ನ ಗಮ್ ಟೇಪ್ ಇಂದ ಸ್ವಲ್ಪ ಅದನ್ನ ಪ್ಯಾಕ್ ಮಾಡಿರಿ. ಸೊ ಏನು ಲೀಕ್ ಆಗಲ್ಲ. ಫೇಸ್ ವಾಶ್, ಕೋಕೋನಟ್ ಆಯಿಲ್, ಆಮೇಲೆ ಕಂಫರ್ಟ್, ಇದೇನಾದ್ರೂ ಲಿಕ್ವಿಡ್ ಐಟಮ್ಸ್ ಏನಾದ್ರು ಇದ್ರೆ ಆ ತರ ಪ್ಯಾಕ್ ಮಾಡಿಡ್ರಿ. ಸೊ ಆಮೇಲೆ ಕ್ರಾಕ್ಸ್ ಇಲ್ಲಿ ಸೆಕೆಂಡ್ ಪೇರ್ ಆಫ್ ಶೂಸ್ ಅಂತಂದ್ರೆ ಕ್ರಾಕ್ಸ್ ನ ಕನ್ಸಿಡರ್ ಮಾಡ್ತಾರೆ. ಯೂನಿವರ್ಸಿಟಿ ಒಳಗೆ ಎಲ್ಲ ಕ್ರಾಕ್ಸ್ ನ ಯೂಸ್ ಮಾಡ್ಬೇಕು. ಆಮೇಲೆ ಮೆಡಿಕಲ್ ಕ್ಯಾಪ್, ಡಿಸ್ಪೋಸಲ್ ಮಾಸ್ಕ್, ಡಿಸ್ಪೋಸಲ್ ಗ್ಲೌಸ್ ಅದೆಲ್ಲ ತಗೊಂಡ್ಬರ್ಬೇಕು. ಸೊ ಇಲ್ಲಿನೂ ಸಿಗುತ್ತಾ, ಬಟ್ ಇಂಡಿಯಾದಿಂದನ ತಗೊಂಡ್ ಬಂದ್ರ ಬೆಟರ್. ಆಮೇಲೆ ಮೆಡಿಕಲ್ ಸ್ಕ್ರಬ್ಸ್ ಇಲ್ಲಿ ಕ್ವಾಲಿಟಿ ಅಷ್ಟು ಸರಿ ಇರಲ್ಲ. ನೀವು ಆನ್ಲೈನ್ ಒಳಗೆ ಆರ್ಡರ್ ಮಾಡಿ ಮೆಡಿಕಲ್ ಸ್ಕ್ರಬ್ಸ್ ತಗೊಂಬರ್ರಿ, ಇಲ್ಲಾಂದ್ರೆ ಶಾಪಿಗೆ ಹೋಗಾದ್ರೂ ತಗೊಂಬರ್ರಿ. ಫಸ್ಟ್ ಇಯರ್ ಒಳಗೆ ಯೂಸ್ ಆಗುತ್ತೆ. ಇದಿಷ್ಟು ಪ್ಯಾಕಿಂಗ್ ವಿಡಿಯೋ ಆಗಿತ್ತು. ನಾನು ನೆಕ್ಸ್ಟ್ ಶಾಪಿಂಗ್ ಮಾಲ್, ಆಮೇಲೆ ಸ್ಟೇಷನರೀಸ್, ಆಮೇಲೆ ಸೂಪರ್ ಮಾರ್ಕೆಟ್ದು ಬೇರೆ ಬೇರೆ ವಿಡಿಯೋಸ್ ಮಾಡಿ ಹಾಕ್ತಿರ್ತೀನಿ. ಅವಾಗ ನಿಮ್ಗೂ ಒಂದು ಐಡಿಯಾ ಸಿಗುತ್ತೆ, ಲೈಕ್ ಇಲ್ಲಿ ಏನ್ ಸಿಗ್ತೈತಿ, ಏನ್ ಸಿಗಲ್ಲ, ನಾವೇನ್ ತರಬೇಕು, ಏನ್ ತರಬಾರ್ದು ಅಂತ. ಸೊ ಅಷ್ಟೇ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಿ. ಟಾಟಾ, ಬೈ ಬೈ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್.